ಬೊಮ್ಮೂಲ್ ವಿಚಾರ ಏನಿದೆ ಇದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಚಾರ. ಏನಕ್ಕೆ ಅಂದರೆ ಬೊಮ್ಮೂಲು ಈಗಾಗಲೇ ಲಾಸಲ್ಲಿದೆ ಅಂತೇಳಿ ನಮಗೆ ಇಂದಿನ ದಿನಗಳಲ್ಲಿ ಲಾಸಲ್ಲಿದೆ ಅಂತೇಳಿ ಗೊತ್ತಿತ್ತು. ಇವತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು ಡಿ.ಕೆ. ಸುರೇಶ್ ಅವರು ಬೊಮ್ಮೂಲ್ ಅಧ್ಯಕ್ಷರಾದ ಮೇಲೆ ಅದನ್ನು ಲಾಭದಾಯಕವಾದಂಥ ಒಂದು ಹಂತಕ್ಕೆ ತಗೊಂಡು ಬಂದಿದ್ದಾರೆ. ಹಾಗೇನೆ ರೈತರಿಗೆ ವಿತರಣೆ ಮಾಡುವಂಥ ಅನೇಕ ಸೌಲಭ್ಯಗಳನ್ನ ಹೆಚ್ಚು ಮಾಡಿದ್ದಾರೆ. ಭಾಳ ಸೌಲಭ್ಯ ಹೆಚ್ಚು ಮಾಡಿದ್ದಾರೆ. ಇದು ನಿಮಗೆ LIC ಪ್ರಮಾಣದಲ್ಲಿರ್ಬೋದು, ಅಥವಾ ಡೆತ್ ಆದಂಥ ಹಸುಗಳಿಗೆ ಕೊಡೋ ಪರಿಹಾರದಲ್ಲಿರ್ಬೋದು, ಅಥವಾ ಮನೆಗಳಲ್ಲಿ ಆ ಅಸಮೇಯಿಸೋ ಓನರ್ಗಳಿಗಾದಂಥ ಕಾಯಿಲೆ ವಿಚಾರದಲ್ಲಿರ್ಬೋದು ಬಹಳ ಸುಧಾರಣೆಯನ್ನು ತಂದಿದ್ದಾರೆ. ಜೊತೆ ಒಳಗೆ ಬಹಳ ಮಹತ್ವದ್ದೇನು ಅಂತಂದರೆ ಬೊಮ್ಮೂಲ್ನ ಲಾಭಾಂಶದಲ್ಲಿ ರೈತರಿಗೆ ₹1 1 ಲೀಟ್ರಿಗೆ ವಿತರಣೆ ಮಾಡುವಂಥ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಇವತ್ತು ಬೊಮ್ಮೂಲ್ನ ಈ ಬೆಂಗಳೂರು ಉತ್ತರ ವಲಯದ ನಿರ್ದೇಶಕರಾದ ಸತೀಶ್ ಕಡತನ್ಮಲೆ ಅವರು ಏನು ಈ ಆಫೀಸಿಗೆ ನುಗ್ಗಿ ಈ ಥರದ ಅಕ್ರಮ ಮಾಡಿದ್ದಾರೆ, ಅವರು ಮಾಡಿರೋ ಅಕ್ರಮದ ಜೊತೆಗೆ ಬೊಮ್ಮೂಲ್ ಹೆಸರು ಕೂಡ ಕೆಡುತ್ತಿದ್ದು. ಸೊ ಬೊಮ್ಮೂಲ್ ಹೆಸರು ಕೆಡಬಾರ್ದು. ಇದು ಸಮೃದ್ಧವಾಗಿ ಬೊಮ್ಮೂಲ್ ನಡೀತಿರೋ ದಿನಗಳಲ್ಲಿ ಆ ಥರದ ಕಳಂಕ ಬೊಮ್ಮೂಲ್ ಮೇಲೆ ಬರಬಾರ್ದು ಅನ್ನೋದು ಕೂಡ ನಮ್ಮೆಲ್ಲರ ಕಾಳಜಿ. ಎರಡನೇದಾಗಿ, ಈಗ ಕೇಶವರಾಜಣ್ಣ ಅವರು, ನಮ್ಮ ಕೇಶವಮೂರ್ತಿ ಅವರು ಬಹಳಷ್ಟು ಅಂಶಗಳಲ್ಲಿ ವಿವರಿಸಿದ್ದಾರೆ. ಯಾವುದೇ ಕಚೇರಿಗೆ ನುಗ್ಗಿ ಯಾವುದೇ ಸರ್ಕಾರಿ ನೌಕರನ, ಅದು ಕ್ವಾಜಾ ಜುಡಿಷಿಯರಿ ಬಾಡಿ, ಅದು AR DR ಹೆಂಗೆ AC DC ಕೋರ್ಟ್ಗಳಿದ್ದಂಗೆ ಕ್ವಾಜಾ ಜುಡಿಷಿಯರಿ ಬಾಡಿ, ಆ ಬಾಡಿ ಒಳಗಡೆ ಇಂಟರ್ಫಿರೆನ್ಸ್ ಮಾಡೋದು ಅಥವಾ ಆಫೀಸ್ಗೆ ಹೋಗೋದು, ಅಲ್ಲಿ ಗಲಾಟೆ ಮಾಡೋದು, ಇದು ಸರ್ವ ಜನರು ನಾಗರಿಕರು ಕ್ಷಮಿಸಬಾರ್ದಂಥ ವಿಚಾರ. ಇದು ಮಾಡಬಾರ್ದು ಯಾರನ್ನು. ಒಂದು ಬೊಮ್ಮೂಲ್ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇರೋದು. ಎರಡನೇದು, ಈ ಸರ್ಕಾರಿ ಆಡಳಿತ ಯಂತ್ರದ ಮೇಲೆ ದುಷ್ಪರಿಣಾಮ ಬೀರೋದು. ಇದು ನಾಯಕತ್ವದ ಲಕ್ಷಣನಾ? ನೀವೆಲ್ಲ ಯೋಚನೆ ಮಾಡಬೇಕು. ನಾಯಕತ್ವದ ಲಕ್ಷಣ ಏನು ಅಂದರೆ ಜನರನ್ನ ಸಮೃದ್ಧವಾಗಿ, ಸಂತೋಷಕರವಾಗಿ, ಆರೋಗ್ಯಕರವಾಗಿ ಮುನ್ನಡೆಸೋದು. ಅದು ಬಿಟ್ಬಿಟ್ಟು ಮಾಡೋ ಅಕ್ರಮಗಳಿದಾವಲ್ಲ, ಇದು ನಿಜಕ್ಕೂ ಇವು ಯಾರು ಕ್ಷಮಿಸ್ಲಿಕ್ಕೆ ಅಸಾಧ್ಯ. ಎರಡನೇದಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ, ಈಗ ಐನೋರು ಹೇಳಿದ್ದಾರೆ, ನೋಟ್ ಇಟ್ಟು ಹಾಕಿರೋದಲ್ಲ, ಯಾವ ಓಟ್ ಡೌಟ್ ಇತ್ತೋ ಅದಕ್ಕೆ ನೋಟ್ ಕೊಟ್ಟು ಒಬ್ಬೊಬ್ರಿಗೆ ₹1 ನೋಟ್ಗಳನ್ನ, ₹500 ನೋಟ್ ಒಬ್ರಿಗೆ, ₹20, ₹10 ಒಬ್ರಿಗೆ, ಆ ನಂಬರ್ಗಳನ್ನ ಬರ್ಕೊಂಡು ಆ ನೋಟ್ ಇಟ್ಟು ಆ ಬ್ಯಾಲೆಟ್ ಪೇಪರ್ ಅಲ್ಲಿ ಬಿದ್ದಿದ್ರೆ ನಮಗೆ ಮತ ಹಾಕಿದ್ದಾರೆ ಅಂತ. ಸೊ ಅದನ್ನ ಬರೆದು ಮಾಡ್ಬೇಕಾ ಎಕ್ಸ್ಪ್ಲೇನ್? ಆ ನೋಟು ಏನಂದ್ರೆ ಅದ್ರ ನಂಬರು ಬರ್ಕೊಂಡಿರ್ತಾರೆ ಮೊದ್ಲೇ. ಹಂಗೆ ಬರೆದಿರೋ ನೋಟು ಅಷ್ಟು ಕೂಡ 22 ನೋಟುಗಳಲ್ಲಿ ಬಿದ್ದಿದ್ದಾವೆ ಅಂದ್ರೆ ಇದು ಲಂಚ ಕೊಡಕ್ಕಾಗಿ ಮಾಡಿರೋದಲ್ಲ, ಅಕ್ರಮ ಮಾಡಕ್ಕಾಗಿ ಮಾಡಿರೋದು, ಮಾಲ್ ಪ್ರಾಕ್ಟೀಸು. ಆಯ್ತಾ? ಅಲ್ಲಿ ಕಾಣ್ಬೇಕು, ಬೂತಲ್ಲಿ ಕಾಣ್ಬೇಕು ಆ ನೋಟು. ಬೂತಲ್ಲ ನೋಟ್ ಬಂದ್ರೆ ಅದ್ ಯಾರು ಮತಪತ್ರದಲ್ಲಿ ಇರುತ್ತೆ ಅವರು ಆ ಮತಪತ್ರದ ನಮ್ಗೆ ಓಟ್ ಬಿದ್ದದೆ ಅಂತ. ಮತಪತ್ರವನ್ನ ಮೊದಲು ಒಂದು ಮತಪತ್ರವನ್ನ ಅವ್ರು ಆಚೆ ತರ್ತಾರೆ. ಒಂದು ಮತಪತ್ರವನ್ನ ಆಚೆ ತಂದು ಅದನ್ನ ಹೊರಗಡೆ ಇವರೇ ಸೀಲ್ ಹಾಕಿ ಅವ್ರಿಗೆ ಹೀಗೆ ಮಡಿಚಿ ಕೊಟ್ಟು ಅವ್ರು ಅದನ್ನ ಹಾಕಿ ಅವ್ರು ಕೊಟ್ಟಂತ ಮತಪತ್ರವನ್ನ ವಾಪಸ್ ತರುವಂತ ಕಾರ್ಯಕ್ರಮ ಇದು. ಅಂತ ಹೇಳಿದ್ರೆ ಮತಪತ್ರವನ್ನ ಕಳ್ತನ ಮಾಡಿದ್ದೆ ಮೊದಲನಾಗೋಯ್ತು ಪ್ರಕರಣ. ಆಚೆ ತಂದು ಇವರು ಸೀಲ್ ಹೊಡಿತಾರಲ್ಲ, ಅಂದ್ರೆ ಈ ಸೀಲ್ ಹೊಡೆಯುವಂತ ಕಾರ್ಯಕ್ರಮ, ಮತಪತ್ರದ ಮೇಲೆ ಮತವನ್ನ ಚಲಾಯಿಸಿದೀನಿ ಅಂತ ಹೇಳಿ ಮತಪತ್ರವನ್ನ ಮಾಡೋಕೆ ಇವ್ರು ರೆಡಿ ಮಾಡಿಕೊಡ್ತಾರೆ. ಅಂತ ಹೇಳಿದ್ರೆ ರೈತರಿಗೆ ಯಾರು ವೋಟ್ ಹಾಕಿದರೆ ಅವ್ರಿಗೆ ಅನ್ಯಾಯದ ಪರಮಾವಧಿ, ಅವ್ರಿಗೆ ವೋಟಿನ ಪವರ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು. ನಿಜವಾಗ್ಲೂ ಅವ್ರು ವೋಟ್ ಹಾಕ್ಲಿಲ್ಲ, ಇವ್ರು ಕೊಟ್ಟಿದ್ದನ್ನ ತಗೊಂಡು ಹಾಕಿದ್ರು, ಆ ಪೇಪರ್ ತಗೊಂಡ್ಬಂದು ಇವ್ರ ಕೈ ಕೊಟ್ರು. ಇದು ದೌರ್ಜನ್ಯ, ಭಯ, ಅವ್ರನ್ನ ಭಯ ಬೀಳಿಸೋದು, ತಂದ್ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಅಂತೇಳಿ. ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಅಕ್ರಮಗಳನ್ನು ಕೂಡ ಇವ್ರು ಮಾಡಿರೋದ್ರಲ್ಲಿ ಯಾರು ಮತಪತ್ರವನ್ನ ಎಣಿಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಕವರ್ ಒಳಗಡೆ ಮಡಚಿಟ್ಟಂತವ್ ಇದ್ವಲ್ಲ, ಅದರಲ್ಲೇ ಪ್ರತಿಯೊಬ್ರು ಕೂಡ ಎಲ್ರಿಗೂ ಕೊಟ್ಟಿರೋದು ಇವರೇ. ಮತಪತ್ರವನ್ನು ಹೊರಗಡೆ ಕತ್ತಂದಿದಾರಲ್ಲ, ಅದ್ರ ಪ್ರಕರಣ ಏನು? ಇದ್ರ ಬಗ್ಗೆ ನಾನು ಈಗಾಗಲೇ ನೆಕ್ಸ್ಟ್ ಆದೇಶನೂ ಬರ್ತದೆ. ಆದೇಶ ಬರೋದು ಬಿಡೋದು ಬೇರೆ ವಿಚಾರ, ಕಾನೂನಾತ್ಮಕವಾದ ಹೋರಾಟ ಬೇರೆ. ಆದ್ರೆ ನೇರವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ನಮ್ಮ ರೈತರನ್ನ ಯಾವ ರೀತಿ ದಾರಿ ತಪ್ಪಿಸಿದ್ದಾರೆ. ನಮ್ಮ ಡಿ.ಕೆ. ಸುರೇಶ್ ಅವರು
ರೈತರಿಗೆ ಏನೆಲ್ಲ ಸಹಾಯವನ್ನ ಮಾಡೋದಕ್ಕೆ ಅವರು 18 ಅವರ್ ಕೆಲಸ ಮಾಡ್ತಾರೆ, ರಾತ್ರಿ 1 ಗಂಟೆವರೆಗೂ ಎದ್ದಿರ್ತಾರೆ. ಆದ್ರೆ ಇವರು ಅದನ್ನ ಆ ಫಲವನ್ನ ಹಾಳು ಮಾಡೋದಕ್ಕೆ ಏನು ಡೈರಿಯ ಹೆಸರನ್ನ ಆ ನಿರ್ದೇಶಕರು ಅನ್ನೋ ಹೆಸರಿಗೆ ಕಳಕ ಹಂಚೋದ ಕೆಲಸವನ್ನ ಮಾಡೋದಕ್ಕೆ ಇವರು ತಯಾರಾಗಿ ಇಲ್ಲಿಂದ ಬಿಜೆಪಿಯಿಂದ ಹೋಗಿ ಈ ಕಾರ್ಯಕ್ರಮ ಒಳ್ಳೆ ಕೆಲಸ ಯಾರು ಮಾಡ್ತಿದ್ದಾರೆ ಸಾಹೇಬ್ರು ಅವರಿಗೆ ತೊಂದರೆ ಕೊಡುವಂತ ಕೆಲಸನೇ ಇವ್ರು ಮಾಡ್ತಾ ಇರೋದು. ಕೆಟ್ಟ ಹೆಸರು ತರ್ತಾರೆ. ಅದನ್ನ ಆವಾಗಲೇ ಚುನಾವಣಾ ಸಂದರ್ಭದಲ್ಲಿ ರಿಸಲ್ಟ್ ಬಂದ ಕೂಡಲೇ ಅದು ಪ್ರಶ್ನೆ ಮಾಡಬಹುದಾಗಿತ್ತು. ಎಸ್ ಯುವರ್ ಕರೆಕ್ಟ್. ಚುನಾವಣೆಯ ಮಾಡಿದ ಸಂದರ್ಭದಲ್ಲಿ 12 ಗಂಟೆಗೆ ಚುನಾವಣೆ ನಡೆಯುವಾಗಲೇ ನಮ್ಮ ಡಿ ಕೆ ಸಾಹೇಬರು ಸುರೇಶ್ ಅವರು ಈಗ ನಡೀತಾ ಇದೆ ಅಂತ ಅವ್ರ ಗಮನಕ್ಕೆ ಬಂತು. ತಕ್ಷಣ ನಾನು ಅಲ್ಲೊಂದು ಲೆಟರ್ ಕೊಟ್ಟೆ, ಈ ತರ ನೋಟನ್ನ ಇಟ್ಟು ಆಗ್ತಾ ಇದ್ದಾರೆ, ಅವಾಗಲೇ ಕೊಟ್ಟಿದ್ದೀನಿ. ಅದಾದ ಮೇಲೆ ಕೂಡ ಫಲಿತಾಂಶ ಬಂದ ಮೇಲೆ ಕೂಡ ನಾನು ಅದನ್ನ ಜೆಆರ್ ಹತ್ರ ಅಪೀಲನ್ನ ಹಾಕಿದೀವಿ. ಈಗಾಗಲೇ ಅದು ನಡೀತಾ ಇದೆ. ಅದು 2ನೇ ಹಂತದಲ್ಲಿ ಬರ್ತದೆ. ಇದು ಬಮೂಲಲ್ಲಿ ನಡೆದಂತದ್ದು 29C ಏನಿದೆ ಆ ಊರಲ್ಲಿ ನಡೆದಿರ್ತಕ್ಕಂಥದ್ದು ಎರಡೂ ಕೂಡ ವೈಲೇಟ್ ಮಾಡಿದ್ದಾರೆ.